ಇಲ್ಲ ಇಲ್ಲ ಇಲ್ಲ, ನನಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಕಣಪ್ಪ. ನನಗೆ ವ್ಯವಸಾಯ ಮಾಡಬೇಕು ಅಂತ ತುಂಬ ಇಷ್ಟ. ಅದರಲ್ಲೇ ಏನಾರು ಸಾಧನೆ ಮಾಡಬೇಕು ಅಂದರೆ ನನ್ನ ಗುರಿ. ನನ್ನ ಕಲಂತೂ ನಿನ್ನ ಇಂಜಿನಿಯರ್ ಓದ್ಸಕ್ಕಾಗಲ್ಲ. ಅಂಥದ್ರಲ್ಲಿ ಇಂಜಿನಿಯರ್ ಸೀಟು ಸಿಕ್ಕಿರ್ಬೇಕಾದ್ರೆ ಬೇಡ ಅಂತೀಯಲ್ಲ. ಎರಡು ಡಾಕ್ಟರ್ ಇಂಜಿನಿಯರ್ ಆಗ್ಬಿಟ್ರೆ ನಾಳೆ ದಿನ ನಮ್ಮ ಹೊಟ್ಟೆಗೆ ಮಣ್ಣು ತಿನ್ಬೇಕಾಯ್ತದೆ. ಒಬ್ಬ ರೈತ ಆಗಿ ನೀನೇ ಹಿಂಗಂದ್ರೆ ಹೆಂಗಪ್ಪ? ಹೌದು ಮಗ, ನಾನೊಬ್ಬ ರೈತನೇ. ಅದಕ್ಕೆ ನಿನಗೆ ಹೇಳ್ತಾ ಇರೋದು, ರೈತರ ಕಷ್ಟ ನಮಗೆ ಗೊತ್ತು. ಅದಕ್ಕೆ ಇವೆಲ್ಲ ನಮ್ಮ ಕಾಲಕ್ಕೆ ಮುಗಿಲಿ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ನಾನು ವ್ಯವಸಾಯದಲ್ಲೇ ಮುಂದೆ ಹೋಗ್ತೀನಿ. ಅದಕ್ಕೇನಾದ್ರು ಅನುಕೂಲ ಮಾಡ್ಕೊಡ್ತೀರಾ ಇಲ್ವೋ? ಸರಿ ಗಣಪ್ಪ, ನನಗೊಂದು 2 ದಿನ ಟೈಮ್ ಕೊಡ. ನಿನ್ನೇನೋ ಬಾರಿ ಬುದ್ಧಿವಂತ ಅನ್ಕೋಬಿಟ್ಟಿದ್ವಲ್ಲ. ಏನಾಯ್ತು ಇವಾಗ? ರೈತ ಆಗೋದು ತಪ್ಪ? ನಮ್ಮಂತ ರೈತರಿಂದನೇ ನೀವುಗಳು ದಿನ ಊಟ ಮಾಡ್ತಾ ಇರೋದು. ಅದ್ ಗೊತ್ತು ಕಣಪ್ಪ. ರೈತ ಇದ್ಕೊಂಡು ನೀ ಏನೋ ಮಾಡ್ತೀಯಾ? ಅಲ್ಲ, ನಾ ಹೇಳೋದು ಆರಾಮಾಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಗಿಟ್ಟಿಸ್ಕೊಂಡು ತಿಂಗ್ಳಿಗೆ 2-3 ಲಕ್ಷ ಸಂಬಳ ತಗೊಂಡು ದಿಲ್ದಾರಾಗಿರ್ಬೋದಾ? ಅದು ಬಿಟ್ಬಿಟ್ಟು ಈ ರೈತ ವ್ಯವಸಾಯ ಎಲ್ಲ ಬೇಕಾ? ಅಯ್ಯೋ ಬಿಡ್ರಪ್ಪ, ನೀವೆಲ್ಲ ಇಂಜಿನಿಯರೇ ಆಗಿ ನಾ ರೈತನೇ ಆಗೋದು. ನಾನಂತೂ ದೊಡ್ಡ ನನ್ ಮೇಲೆ ಡಾಕ್ಟರ್ ಇದ್ದೀನಪ್ಪ. ನಾನಂತೂ ಇಂಜಿನಿಯರ್ ಅಪ್ಪ. ನಾವು ಗೊತ್ತಲ್ಲ ಪೊಲೀಸ್. ನಾನು ನಮ್ಮ ತಂದೆ ತರ ರೈತ ಐತೀನಿ. ಕುಮಾರ, ನಿಮ್ಮಪ್ಪ ಅಲ್ಲಿ ಹುಡುಕ್ತಿದ್ರಲ್ಲ, ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಾ? ಹೋಗೇನು ಅಂತ ಕೇಳ್ಬಾರ್ದಾ? ಹೋಯ್ತೀನಿ ಹೇಳು. ಏನಪ್ಪ ಹುಡುಕ್ತಿದ್ಯಂತೆ? ಗಂಗಾಧರ್ ಮನೆಗೆ ಹೋಗಿ ನಮ್ ಗದ್ದೆಗೆ ಒಂದ್ ಸ್ವಲ್ಪ ನೀರ್ ಬಿಡ್ಬೇಕಂತ ಹೇಳ್ಬಿಟ್ಟು ಬಾ. 3 ದಿನದ ಗದ್ದೆಗ ನೀರ್ ಹಾಯಿಸಿಲ್ಲ. ನಾವೇ ಒಂದ್ ಬೋರ್ವೆಲ್ ತೆಗ್ಸಿದ್ರ ಆಗಲ್ವಾ? ಇವ್ರ ಹತ್ರ ಕೇಳೋದಾದ್ರೂ ತಪ್ತದೆ. ಲೋ ಕುಮಾರ, ನಿಮ್ಮಪ್ಪ ಅಷ್ಟೊಂದು ದುಡ್ಡು ಮಡಗಿಲಕ್ಕಲ್ಲ. ಇರೋದೊಂದು ಎಕರೆ ಜಮೀನಲ್ಲಿ ಅಷ್ಟೇ ಇಷ್ಟ ಜೀವನ ಸಾಕ್ಸಕ್ ಹಾಕಂದಿನಿ ಕಣಪ್ಪ. ನನ್ಗಿರೋದು ಇದೊಂದೇ ಆಸ್ತಿ ಕಣ ಕುಮಾರ. ಸರಿ, ಬೇಗ ಹೋಗಿ ಹೇಳ್ಬಿಟ್ಟು ಬಾ. ಅಣ್ಣ ಅಣ್ಣ, ಯಾರಪ್ಪ ಅದು? ನಾನ್ ಕಾರಣ ಕುಮಾರ. ಏನ್ ಹೇಳೋ? ಏನಿಲ್ಲ ಅಣ್ಣ, ಗದ್ದೆಗೆ ನೀರೇ 2-3 ದಿನ ಆಗಿತ್ತು. ಅದಕ್ಕೆ ನೀವೊಂದ್ ಸ್ವಲ್ಪ ಮೋಟ್ರ್ ಆನ್ ಮಾಡಿದ್ರೆ ನಮ್ ಗದ್ದೆಗೆ ನೀರ್ ಬಿಡ್ಕತ್ತಿದ್ವಿ. ಸರಿ ಹೊರಡು, ನಮ್ಮ ಹುಡುಗನ್ ಕಳಿಸ್ತೀನಿ. ಒಂದ್ ಬೋರ್ ತೆಗಿಸ್ಕೊಳ್ಳೋ ಯೋಗತೆ ಎಲ್ಲ ಇವು ಬಂದ್ಬಿಡ್ತವೆ ಸುಮ್ನೆ ಇವು. ಏನ್ ಯೋಚನೆ ಮಾಡಿದ್ಯಪ್ಪ ನಾನು ಹೇಳಿದ ಬಗ್ಗೆ? ಯೋಚನೆ ಮಾಡಿದ್ದೀನಿ. ನಂಗೂ ನಿನ್ ಬಿಟ್ಟು ಇನ್ಯಾರಿದಾರ ಮಗ. ನಿನ್ಗೆ ಇಷ್ಟ ಇಲ್ಲದ ಕೆಲಸ ಮಾಡೋದ್ ಬದಲು ನಿನ್ಗೆ ಇಷ್ಟ ಮಾಡೇ ಬಿಡು. ಅದ ಕೆಲಸ ಮಾಡಕ್ ದುಡ್ಡು ಬೇಡವಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ಕೇಳಿದ್ದು. ಮಗ, ನೀನ್ ವ್ಯವಸಾಯ ಮಾಡ್ಲಿ ಅಂತ ನನ್ನ ಹೆಸರಲ್ಲಿರುವ 1 ಎಕರೆ ಜಮೀನ್ ಪತ್ರನ ಅಡ ಇಟ್ಬಿಟ್ಟು ದುಡ್ಡು ತಗೋಬತ್ತೀನಿ. ನಂಗೂ ಮುಂದೆ ಇನ್ ಕೆಲಸ ಮಾಡಕ್ ಆಗಲ್ಲ. ನನಗೂ ವಯಸ್ಸೇ ಆಯ್ತು. ಸರಿ ಕಣಪ್ಪ, ನೀವ್ ಬೇಗ ದುಡ್ಡು ತಂದು ಕೊಟ್ರೆ ನಾನು ಬಾಳೆ ಬೆಳಿಬೇಕು ಅನ್ಕೊಂಡಿನಿ. ಹೆಂಗೋದಕ್ಕೆ ಒಳ್ಳೆ ರೇಟ್ ಐತೆ ಮಾರ್ಕೆಟಲ್ಲಿ, ಒಳ್ಳೆ ಲಾಭನೂ ಬರ್ತದೆ. ನಾವು ಮಾಡಿರೋ ಸಾಲನೂ ತೀರ್ಸ್ಕೊಂಡು ಜೀವನಕ್ಕೆ ಒಂದ್ ಸ್ವಲ್ಪ ಕಾಸು ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಸರಿ ಮಗ, ಹಂಗೆ ಮಾಡು. ನಡಿ, ಹೋಗಿ ಮನೆ ಕಳವ. ಬೆಳಗ್ಗೆ ಹೋಗಿ ಮಾತಾಡ್ಕೊ ಬರ್ತೀನಿ. ಏನಪ್ಪ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದೆ? ಹಲೋ ಕುಮಾರ. ಬಂದೆ ಕಣಪ್ಪ. ನೋಡು ಮಗ, ಇರೋದೊಂದು ಎಕರೆ ಜಮೀನ್ ಪತ್ರನು ಅಡ ಇಟ್ಬಿಟ್ಟು ಬಡ್ಡಿಗೆ ದುಡ್ಡು ತಂದಿದ್ದೀನಿ. ಗೌಡ್ರು ಬೆಳೆ ಬಂದ್ಮೇಲೆ ಬಡ್ಡಿ ಸಹಿತ ಸಾಲ ತೀರ್ಬೇಕು ಅಂದವ್ರು. ಯೋಚನೆ ಮಾಡಿ ಮುಂದರಿ ಮಗ, ಎಲ್ಲ ಒಳ್ಳೇದೇ ಆಗ್ಲಿ.
ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬ್ರೇಕಿಂಗ್ ನ್ಯೂಸ್. ಹೆಚ್ಡಿಕೋಟೆ ಸಮೀಪದ ಗ್ರಾಮದಲ್ಲಿರುವ ಹೊನ್ನೇವರ ಬಾಳೆ ತೋಟಕ್ಕೆ ಕಾಡು ಆನೆಗಳು ದಾಳಿ. ಬೆಳೆದಿದ್ದ ಬಾಳೆ ಎಲ್ಲ ನಾಶವಾಗಿದ್ದು ಸರ್ಕಾರದಿಂದ ಯಾವ ಪ್ರತಿಕ್ರಿಯೆಯೂ ನೀಡಿಲ್ಲ. ರೈತರ ಚಿಂತಾಜನಕ ಸ್ಥಿತಿಗೆ ಸರ್ಕಾರದಿಂದ ನಿರ್ಲಕ್ಷ್ಯ. ಕುಮಾರ, ಬಂದೆ ಕಣಪ್ಪ. ಒಂದ್ ಸ್ವಲ್ಪ ಆಚೆ ಹೋಗಿದ್ ಬರ್ತೀನಿ ಕಣ. ಬಾಳೆ ಎಲ್ಲ ಕಾಡು ಆನೆಗಳು ಬಂದು ನಾಶ ಮಾಡಿಬಿಟ್ಟು ಆಕೆ ದುಡ್ಡೆಲ್ಲ ಮಣ್ಪಾಲು. ಬೇಗ ಫಸ್ಟ್ ವಿಷಯನ ನಮ್ಮ ಅಪ್ಪಂಗೆ ತಿಳಿಸ್ಬಿಟ್ಟು ಬೇರೆ ಯಾವ್ದಾರ ಬೆಳೆ ಬೆಳಿಬೇಕು. ಹೆಂಗೋ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಐತೆ ಕಬ್ಬಿಗೆ, ಅದನ್ನೇ ಹಾಕ್ಬೇಕೀಗ. ಅದರಲ್ಲಾರು ಈ ಹೋಗಿರೋ ದುಡ್ಡನ್ನಲ್ಲೇ ಎತ್ತಬೇಕು. ಕಬ್ಬು ಹಾಕೋದೇ ಒಳ್ಳೆ ಕೆಲಸ ಅನಿಸುತ್ತೆ. ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಈಗ ಬಂದ ಸುದ್ದಿ. ಕಬ್ಬಿನ ಬೆಲೆ ಇಳಿಕೆಯಾಗಿದ್ದು ರೈತರು ಬೆಳೆದಿರುವ ಕಬ್ಬಿಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹಲವು ರೈತರು ಆತ್ಮಹತ್ಯೆಗೆ ಯತ್ನ. ಆಕ್ರಂದನ ಮುಗಿಲು ಬಿಟ್ಟಿದ್ದು ಸರ್ಕಾರ ಈ ವಿಷಯದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಸರ್ಕಾರ ಏನು ಮಾಡುತ್ತಿದೆ? ಏನಪ್ಪ ಊಟ ಆಯ್ತಾ? ಇಷ್ಟ ಬೇಗ ಮಲಗ್ಬಿಟ್ಯಾ? ಕಂಗಾಲಾಗಿದ್ದಾರೆ. ಹಲವು ರೈತರು ಆತ್ಮಹತ್ಯೆಗೆ ಯತ್ನ. ಆಕ್ರಂದನ ಮುಗಿಲು ಬಿಟ್ಟಿದ್ದು ಸರ್ಕಾರ ಈ ವಿಷಯದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಸರ್ಕಾರ ಏನು ಮಾಡುತ್ತಿದೆ? ನೋಡ್ದಪ್ಪ, ಬಟ್ ಟಿವಿಲಿ ಏನ್ ತೋರಿಸ್ತೋಡ್ ನೋಡ್ದಪ್ಪ. ಅಪ್ಪ ರೈತರು
ನಾನು ಅವತ್ತಿನ ಹೇಳೋದಷ್ಟೇ ಇವತ್ತಿನ ಹೇಳೋದಷ್ಟೇ, ನಾನೇ ಒಬ್ಬ ಮಾದರಿ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಈ ದೇಶದ ರೈತ, ಅನ್ನ ಕೊಡೋಂಥ ರೈತ, ಈ ದೇಶದ ಕಾಯ ಅಂತ ರೈತ ಆತ್ಮಹತ್ಯೆ ದಾರಿ ಯಾವತ್ತೂ ಹಿಡಿಬಾರ್ದು.